ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ. ಇದು ಲೇಟ್ ನೈಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ರಾತ್ರಿ ಇಡೀ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. 2 ಗಂಟೆಯಿಂದ ಗುರು ನೋಡ್ತಾ ಇದ್ದೀನಿ ಲೈವ್, ಫುಲ್ ನೈಟಲ್ಲಿ ಹೇಳ್ತಿರೋದು ನಾನಿದು. 2 ಗಂಟೆಯಿಂದ 4 ಗಂಟೆವರೆಗೂ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೂ ಮಲಗಿಲ್ಲೂ ಕೂಡ ಸ್ವಲ್ಪ. ಇದು ಲೈವ್ ಆಲ್ರೆಡಿ ಪ್ರೀ ರೆಕಾರ್ಡ್ ಇರುತ್ತಂತಲೇ ಹೇಳ್ಬೋದು. ಕಂಪ್ಲೀಟ್ ಲೈವ್ ಇರಲ್ಲ, ಇದು ಪ್ರೀ ರೆಕಾರ್ಡ್ ಮಾಡಿ ಆಲ್ರೆಡಿ ಮ್ಯೂಟ್ ಮಾಡಿ ಅದನ್ನು ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ನಿಮಗೆ ಜಿಯೋ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಕಂಪ್ಲೀಟ್ ಲೈವ್ ಇರುತ್ತೆ ಅನ್ನೋದು ದೊಡ್ಡ ತಪ್ಪದು. ಜಸ್ಟ್ ಅದನ್ನು ಮಾಡಿಫೈ ಮಾಡಿ ಎಲ್ಲೆಲ್ಲಿ ಮ್ಯೂಟ್ ಮಾಡಬೇಕು ಮೇನ್ ಇರಲ್ಲಿ, ಆಮೇಲೆ ಕೆಲವೊಂದು ಕಡೆ ಎಲ್ಲೆಲ್ಲಿ ಇಂಪಾರ್ಟೆನ್ಸ್ ಇರೋಲ್ಲ ಆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋಕ್ಕೆ ಅವ್ರು ಲೈವ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಆ್ಯಕ್ಚುಲಿ ಪ್ರತಾಪ್ ಮತ್ತು ಸಂಗೀತ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾರು ಕಾರ್ತಿಕ್ ಮತ್ತು ನಮ್ರತಾ ಅವರು. ನೈಟ್ ಫುಲ್ ಆಗಿದೆ, ಇಬ್ಬರೇ ಕುತ್ಕೊಂಡು ಮಾತಾಡ್ತಾರೆ. ಎಲ್ಲರೂ ಮಲಗಿದ್ದಾರೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಲೈಟ್ ಆಫ್ ಆಗಿ ಎಷ್ಟೊತ್ತಾಗ್ಬಿಟ್ಟಿದೆ. ಇವರು ಟೇಬಲ್ ಮೇಲೆ ಕುತ್ಕೊಂಡು ಏನು ಮಾತಾಡ್ತಿದ್ದಾರೆ. ಕೆಲವೊಂದು ಸರ್ತಿ ಮ್ಯೂಟ್ ಮಾಡ್ತಾರೆ, ಕೆಲವೊಂದು ಸರ್ತಿ ಅನ್ಮ್ಯೂಟ್ ಮಾಡಿದ್ದಾರೆ. ನಾನು ಅನ್ಮ್ಯೂಟ್ ಮಾಡಿದಾಗ ಏನೇನು ಮಾತಾಡಿದ್ರೆ ಅಂದರೆ, ಸಂಗೀತ ಅವ್ರ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಸಂಗೀತ ಅವ್ರ ಬಗ್ಗೆ ಏನು ಅನಿಸಿಕೆ ಅಂದರೆ, ಯಪ್ಪ ಅವ್ರ ಬಗ್ಗೆ ಸವಾಸನೆ ಬೇಡ ಗುರು, ಅದು ಹೆಂಗಿರ್ತಾರೋ ಯಾವ ಟೈಮಲ್ಲಿ ಹೆಂಗೆ ಆಡ್ತಾರಂತ ಇಲ್ಲಿ ನಮ್ರತಕ್ಕೆ ಇವ್ರಿಗೆ ಕೇಳ್ತಿರೋದು, ಕಾರ್ತಿಕ್ಗೆ. ಆ್ಯಕ್ಚುಲಿ ಅವಾಗ ಸವಾಸನೆ ಬೇಡ ಯಪ್ಪ, ಸುಮ್ಮನೆ ನಾ ಇವಾಗ ಆರಾಮಾಗಿದ್ದೀನಿ, ಯಾವಾಗ ಬೇಕು ಅವಾಗ ಮಾತಾಡಿ ಸುಮ್ಮನೆ ಇರಬೇಕು. ಆಮೇಲೆ ಪ್ರತಾಪ್ಗಂತೂ ವಿಷಯ ತೆಗಿಯಂಗೆ ಇಲ್ಲ. ಅವನಂತೂ ಫುಲ್ಲು ಕ್ಲೀನ್ ಬೋಲ್ಡ್ ಆಗಿಬಿಟ್ಟಿದ್ದಾನೆ. ಹುಷಾರಿರಲಿಲ್ಲ, ಹೋಗಿ ಬಂದ. ಅದಕ್ಕಿಂತ ಮುಂಚೆನೂ ಏನು ಗುರು ಅವ್ನು ಟಾಸ್ಕ್ ಆಡ್ತಾನೆ, ಟಾಸ್ಕ್ ಆಡೋಲ್ಲ, ಸಿಂಪತಿ ಕಾರ್ಡ್ ಅಂತ ನೀವು ಹೇಳಿದ್ದು, ವಿನಯ್ ಹೇಳಿದ್ದು ನಂಗಂತೂ ಸರಿ ಅನ್ನಿಸ್ತಾ ಇದೆ. ನನಗೇನು ಬರೀ ಸಿಂಪತಿ ಕಾರ್ಡ್ ಹಾಕೊಂಡು ಗೇಮ್ ಅಂತೂ ಏನೂ ಆಡಲ್ಲ. ಈಗ ಅವಕಾಶ ಸಿಕ್ಕಿರಲ್ಲ ಸಂಗೀತ ಮೊನ್ನೆ ಇದು ಮಾಡಿದ್ದಕ್ಕೆ, ಅದಕ್ಕಿಂತ ಏನೇನು ಮಾಡ್ತಾನೋ ಅದ್ರ ಕತೆ ಗೊತ್ತಿಲ್ಲ ಅಂತ ಫುಲ್ ನೈಟ್ ಮಾತಾಡ್ತಾ ಇದ್ದಾರೆ ಗುರು ನಮ್ರತಾ ಕಾರ್ತಿಕ್ ಅವರು.